ಕೂಡ ಒಟ್ಟುಗೂಡಿಸಿದ್ಯಪ್ಪ. ನಿನ್ನ ಬಂಗಾರ ಪಾದಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಈ ಸಮಯದ ದಿನ ಕರ್ತನೆ ಅಪ್ಪ, ಈ ದಿನ ಸ್ವಾಮಿ ಅಪ್ಪ ನಿನ್ನ ಏರ್ಪಾಟು ದಿನವಾಗಿದೆ ಕರ್ತನೆ, ನಿನಗೆ ಸ್ತೋತ್ರ ಅಪ್ಪ. ಅದೇ ರೀತಿಯಲ್ಲಿ ಸ್ವಾಮಿ ದೂರದ ಪ್ರಾಂತದಿಂದ ಸ್ವಾಮಿ ಅಪ್ಪ ದೈವ ಸೇವಕರನ್ನು ಸ್ವಾಮಿ ಸುರಕ್ಷಿತವಾಗಿ ಅಪ್ಪ ಚಾಲಕರೊಟ್ಟಿಗೆ ಕರ್ತನೆ ಸುರಕ್ಷಿತವಾಗಿ ನಮ್ಮೂರು ಪ್ರಾಂತಕ್ಕೆ ನೀನು ಕರೆತಂದಿದ್ದಕ್ಕಾಗಿ ನಿನ್ನ ಬಂಗಾರ ಪಾದಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ನಿನ್ನೆ ದಿನದಲ್ಲಿ ಕರ್ತನೆ ಅಪ್ಪ ನಡೆದಂತ ಘಟನೆ ಕರ್ತನೆ ಕೇಳ್ತಾ ಇದ್ದೇವೆ ಅಪ್ಪ. ಅಕ್ಕವರು ಸಾಕ್ಷಿ ಮೂಲಕ ನಾವು ಕೇಳಿದ್ದೇವೆ ಸ್ವಾಮಿ ಅಪ್ಪ. ಅವರನ್ನು ಸ್ವಾಮಿ ಸಜೀವ ಲೆಕ್ಕದಲ್ಲಿ ಇಟ್ಟು ಕರ್ತನೆ ಅಪ್ಪ ನಿನ್ ಕಾಯ್ದು ಕಾಪಾಡಿ ಅಪ್ಪ ಸುರಕ್ಷಿತವಾಗಿ ನಮ್ಮೂರು ಪ್ರಾಂತಕ್ಕೆ ತಂದಿದ್ದೀರಾ. ನಿನಗೆ ಸ್ತೋತ್ರ ಅಪ್ಪ. ನಿನ್ಗೆ ಎಷ್ಟು ಸ್ತುತಿ ಸ್ತೋತ್ರ ಹೇಳಿದ್ರೆ ಸಾಲದೆ ನಿನಗೆ ಸ್ತೋತ್ರ. ನೀವು ನನ್ನಲ್ಲಿದ್ರೆ ನಾನು ನಿಮ್ಮಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ಸ್ವಾಮಿ. ಅಪ್ಪ, ನಿನ್ನ ವಾಕ್ಯದ ಪ್ರಕಾರ ಕರ್ತನೆ ನಿನ್ನ ಮಕ್ಕಳಿಗೆ ಜೊತೆಗಾರನಾಗಿ ತಂದ ತಾಯಾಗಿ ಸ್ವಾಮಿ ಅಪ್ಪ ಕಾರೊಟ್ಟಿಗೆ ನೀನು ಇದ್ದುಕೊಂಡು ಕರ್ತನೆ ಸುರಕ್ಷಿತವಾಗಿ ಕರೆತಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನನಗೆ ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ಕರ್ತನೆ ಅಪ್ಪ ಅಯ್ಯರ ಕುಟುಂಬವನ್ನು ಸ್ವಾಮಿ ಹೆಚ್ಚೆಚ್ಚಾಗಿ ಅಪ್ಪ ನೀನು ಮುಟ್ಟು ಆಶೀರ್ವದಿಸು, ಅಭಿಷೇಕಿಸು ಕರ್ತನೆ ಅಪ್ಪ. ಅವರು ಮಾಡುವಂತ ಸೇವೆ ಇನ್ನೂ ವಿಸ್ತಾರವಾಗಿ ನಡೆಯುವಂತೆ ಸಹಾಯ ಮಾಡುತ್ತಂದ್ರೆ ನನಗೆ ಸ್ತೋತ್ರ ಅಪ್ಪ. ನೀನು ಕರ್ತನೆ ಅವರೊಟ್ಟಿಗೆ ಇದ್ದು ನಮಗೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ ಅಪ್ಪ. ಕರ್ತನೆ ನಮ್ಮನ್ನು ಸ್ವಾಮಿ ಇನ್ನೂ ಹೆಚ್ಚೆಚ್ಚಾಗಿ ಬಳಸು ಅಪ್ಪ. ನಿನ್ನ ಅಭಿಷೇಕದಿಂದ ತುಂಬಿಸು ಸ್ವಾಮಿ. ನಿನಗೆ ಸ್ತೋತ್ರ ಅಪ್ಪ. ನಮಗೆ ಏನು ಗೊತ್ತಿಲ್ಲ, ನಾವು ಕೆಲಸಕ್ಕೆ ಬಾರ್ತಿದ್ದಾರೆ ನನಗೆ ಸ್ತೋತ್ರ ತಂದೆ ಅಪ್ಪ. ನಮ್ಮನ್ನು ಕರ್ತನೆ ಸ್ವಾಮಿ ಅಪ್ಪ ಈ ರೀತಿಯಲ್ಲಿ ಸ್ವಾಮಿ ಇನ್ನೂ ಹೆಚ್ಚೆಚ್ಚಾಗಿ ಬಳಸಿಕೊಳ್ತೇನೆ ಅಪ್ಪ. ಅವ್ರ ಮೂಲಕ ನಮಗೆ ಒಂದು ಒಳ್ಳೆ ವಾಕ್ಯವನ್ನು ನೀನು ತಿಳಿಸ್ಪಡಿಸಿದ್ದಕ್ಕಾಗಿ ಅಪ್ಪ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ ಅಪ್ಪ. ಇನ್ನು ಬಂದಿರುವಂತ ಎಲ್ಲ ದೈವ ಸೇವಕರೊಟ್ಟಿಗೆ ಕೂಡ ಕರ್ತನೆ ನೀನು ಸುರಕ್ಷಿತವಾಗಿ ನಡೆಸಿದೆ. ಮುಖ್ಯವಾಗಿ ಆತ್ಮೀಯ ತಂದೆ ತಾಯಿಯನ್ನು ಸ್ವಾಮಿ ಅಪ್ಪ ನೀನು ಸುರಕ್ಷಿತವಾಗಿ ನಡೆಸಿದೆ ಅಪ್ಪ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೀನಿ ಅಪ್ಪ. ಅವ್ರಿಗೆ ಕರ್ತನೆ ಕೀರ್ತನೆಯಲ್ಲಿ ಹೇಳ್ತಾ ಇದ್ದೀನಿ ಸ್ವಾಮಿ, ಅತ್ತಿಗೆ ಬರುವಂತ ಯಾವುದನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸ್ವಾಮಿ ಅಪ್ಪ. ನೀನು ಕೊಟ್ಟು ಇಲ್ಲಿವರೆಗೆ ನಡೆಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಅಪ್ಪ. ಅವ್ರ ಸೇವೆಗಳು ಕರ್ತನೆ ಅಪ್ಪ ಎಷ್ಟೋ ವಿಸ್ತಾರವಾಗಿದ್ದಾವೆ. 36 ವರ್ಷಗಳ ಕಾಲ ಅವರನ್ನು ಕರ್ತನೆ ಕಾಲು ಕಲ್ಲಿಗೆ ತಗದಂತೆ ಸ್ವಾಮಿ ಅಪ್ಪ ನೀನು ನಡೆಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾರೆ ಅಪ್ಪ. ಅವರು ನಿನ್ನೆ ಹೆಚ್ಚಾಗಿ ಆಶೀರ್ವದಿಸುವ ಅಭಿಷೇಕಿಸುವ ಅಪ್ಪ. ಪ್ರತಿಯೊಬ್ಬ ವಿಶ್ವಾಸಗಳನ್ನು ನನ್ನ ಮಕ್ಕಳು ಅಂತವರು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಸಯ ಅಪ್ಪ. ಅವರನ್ನು ಕರ್ತನೆ ಅಪ್ಪ ಇನ್ನೇ ಹೆಚ್ಚಾಗಿ ಮುಟ್ಟು ಸ್ವಾಮಿ ಆಶೀರ್ವದಿಸ್ತಂದೆ ಸ್ತೋತ್ರ ಸ್ವಾಮಿ ಅಪ್ಪ. ಅವ್ರಿಗೆ ಒಳ್ಳೆ ಆಯುಷ ಆರೋಗ್ಯ ಕರ್ತನೆ ಅಪ್ಪ ನೀನು ಯಾವಾಗಲೂ ನೀನು ನಡೆಸ್ತಂದ್ರೆ ನಿನಗೆ ಸ್ತೋತ್ರ. ಯಾವ ಅಡಚಣೆ ಅವ್ರಿಗೆ ಆಗ್ಬಾರ್ದು ನಿನಗೆ ಸ್ತೋತ್ರ ತಂದೆ ಅಪ್ಪ. ಇನ್ನೇ ಎಷ್ಟು ಆತ್ಮಗಳ ರಕ್ಷಣಾ ಮಾರ್ಗದಲ್ಲಿ ಬರುವಂತ ಶಕ್ತಿ ಸಾಮರ್ಥ್ಯ ಅಪ್ಪ ಅವರಿಗೆ ದಯಪಾಲಿಸಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ ಅಪ್ಪ. ಆತ್ಮೀಯ ತಾಯಿ ತಂದೆಯನ್ನು ಸ್ವಾಮಿ ಅಪ್ಪ ಇಲ್ಲಿರುವಂತ ಪ್ರತಿಯೊಬ್ಬ ದೈವ ಸೇವಕರನ್ನು ಅಪ್ಪ, ಇಲ್ಲಿ ಬಂದಿರುವಂತ ಪ್ರತಿಯೊಂದು ಊರುಗಳಿಂದ ಸ್ವಾಮಿ ಅಪ್ಪ ನಿನ್ನ ಮಕ್ಕಳು ಬಂದಿದ್ದಾರೆ ಸ್ವಾಮಿ ಅಪ್ಪ. ಅವ್ರ ಪ್ರಯಾಣವನ್ನು ಕೂಡ ಸುರಕ್ಷಿತವಾಗಿ ನಡೆಸಿದ್ದಿ ಕರ್ತನೆ ಅಪ್ಪ. ಆದಿಂದ ಅಂತದ್ರು ಕರ್ತನೆ ಎಲ್ಲ ರೀತಿಯಲ್ಲಿ ನೀನು ನಿಂತುಕೊಂಡು ಹಾಡುಗಳ ಮುಖಾಂತರ ಆರಾಧನೆ ಮುಖಾಂತರ ವಾಕ್ಯದ ಮುಖಾಂತರ ಸ್ವಾಮಿ ನಿಂತುಕೊಂಡು ನಡೆಸಿಕೊಟ್ಟಿದ್ದಿ. ಇಲ್ಲಿ ಇರುವಂತಹ ದೈವ ಸೇವಕರೊಟ್ಟಿಗೆ ಪ್ರತಿಯೊಬ್ಬ ವಿಶ್ವಾಸಗಳೊಟ್ಟಿಗೆ ಅಪ್ಪ ನೀನು ನಿಂತುಕೊಂಡು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಅಪ್ಪ. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಸ್ವಾಮಿ ಅಪ್ಪ. ನಮ್ಮನ್ನು ನಾವು ತಗ್ಗಿಸಿಕೊಂಡು ಅತಿ ಬೇಗನೆ ಬರಲಿರುವ ನಾಜರೇತಿನ ಯೇಸು ಕ್ರಿಸ್ತನ ಪ್ರಾರ್ಥಿಸಿ ಬೇಡ ನಮ್ಮ ಜೀವವುಳ್ಳ ತಂದೆ, ಆಮೆನ್ ಆಮೆನ್. ಆಶೀರ್ವಾದ ವಚನ ಹೊಂದಿಕೊಳ್ಳೋಣ. ಹಾಗೆ ಕಣ್ಣು ಮುಚ್ಕೊಂಡಿರ್ರಿ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು ಸಹಾಯವು ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ ಸಭೆಯೊಂದಿಗೂ ಈ ಗ್ರಾಮದ ಜನತೆಯೊಂದಿಗೂ ಸೇರಿ ಬಂದಿರುವ ನಮ್ಮೆಲ್ಲರೊಂದಿಗೂ ವಿಶೇಷವಾಗಿ ಅಪ್ಪ ನೀವು ನಾಡಿ ಸಂಸ್ಥೆಯ ಪದಾಧಿಕಾರಿಗಳು ವಿಶೇಷವಾಗಿ ಅಪ್ಪ ಚೇರ್ಮನ್ ಒಟ್ಟಿಗೂ ಅವರ ಕುಟುಂಬದೊಟ್ಟಿಗೂ ಅವರ ಸೇವೆಗಳೊಟ್ಟಿಗೂ ಹಾಗೂ ಬಿಷಪಯ್ಯ ಶ್ಯಾಮಲಯ್ಯ ಅವರ ಕುಟುಂಬದೊಟ್ಟಿಗೂ ಅವರ ಸೇವೆಗಳೊಟ್ಟಿಗೂ ಅಪ್ಪ ಅವರ ವ್ಯಕ್ತಿತ್ವವಾದ ಜೀವನದೊಟ್ಟಿಗೆ ಈಗಲೂ ಯಾವಾಗಲೂ ಸದಾ ಕಾಲ ನೆಲೆಯಾಗಿರಲಿ. ಆಮೆನ್.